ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 5ನೇ ಅಧ್ಯಾಯ 19ನೇ ಶ್ಲೋಕ. ಇಹೈವ ತರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. Even here is the mortal plane conquered by those whose mind is established in equanimity, since the absolute is untouched by evil and is the same to all. Hence they are established in ಪರಮಾತ್ಮ. ನಿರ್ದೋಷವಾಗಿರ್ತಕ್ಕಂಥ ಸಮತ್ವವುಳ್ಳಂಥ ಆ ಬ್ರಹ್ಮ ಸ್ವರೂಪವನ್ನು ತಿಳಿದಿರತಕ್ಕಂಥವರು ಈ ಲೋಕದಲ್ಲಿಯೇ ಈ ದೇಹದಲ್ಲಿ ಇರುವಾಗಲೇ ಈ ಸಂಸಾರದ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಿರುತ್ತಾರೆ. ಪಾಪದಿಂದ ಮುಕ್ತರಾಗಿರುತ್ತಾರೆ, ಬಂಧನದಿಂದ ಬಿಡುಗಡೆಯಾಗಿರುತ್ತಾರೆ, ಕರ್ಮದಿಂದ ಬಿಡುಗಡೆಯಾಗಿರುತ್ತಾರೆ, ವಿಷಯಗಳಿಂದ ವರ್ಜಿತರಾಗಿರುತ್ತಾರೆ, ಪಂಚ ವಿಷಯಗಳಿಂದ ದೂರವಿರುತ್ತಾರೆ. ಯಾವ ಹೊಡೆತಕ್ಕೂ ಯಾವ ಸೆಳೆತಕ್ಕೂ ಯಾವ ಆಸೆಗಳಿಗೂ ಒಳಗಾಗದಲೇ ಅವರು ಹತರಾಗದೆ ಸಂತೋಷವಾಗಿರುತ್ತಾರೆ. ಕಾರಣ ಏನಂತಂದರೆ, ಇಲ್ಲಿ ಒಂದು ಆತ್ಮ, ಇನ್ನೊಂದು ಅನಾತ್ಮ ವಸ್ತು. ಅನಾತ್ಮ ವಸ್ತು ಅಂತಂದರೆ ಪಂಚಭೂತಗಳಿಂದ ಯುಕ್ತವಾಗಿರುವಂಥ ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚವು ದೋಷವನ್ನು ಹೊಂದಿರುವಂಥದ್ದು. ನಿರ್ದೋಷವಾಗಿರುವಂಥದ್ದು ಒಂದೇ ಒಂದು ಆತ್ಮ, ಪರಮಾತ್ಮ, ತತ್ವ, ಸತ್ವ, ಚೈತನ್ಯ ಎಂದು ಕರೆಯಲಾಗುತ್ತದೆ. ಆ ಆತ್ಮವು ಎಲ್ಲರ ಸ್ವರೂಪವಾಗಿರುವುದರಿಂದ ಅದು ಅಗ್ನಿಯಂತೆ ಯಾವಾಗಲೂ ಕೂಡ ಮಿಂಚುತ್ತದೆ, ಫಳಫಳ ಹೊಳೆಯುತ್ತದೆ. ಸೂರ್ಯನಂತೆ ಯಾವಾಗಲೂ ಕೂಡ ಪ್ರಕಾಶಿಸುತ್ತದೆ, ಮಿಂಚುತ್ತದೆ. ಹೀಗೆ ಇರುವಂಥ ಆ ಬ್ರಹ್ಮತತ್ವವನ್ನು ತಿಳಿದಿರ್ತಕ್ಕಂಥವರು ಯಾವ ದೋಷಗಳಿಗೂ, ಯಾವ ಪಾಪಗಳಿಗೂ, ಯಾವ ಲೋಪಗಳಿಗೂ ಒಳಗಾಗುವುದಿಲ್ಲ. ಇರುವಂಥ ಈ ಎರಡು ವಸ್ತುಗಳಲ್ಲಿ ನಿರ್ದೋಷವಾಗಿರುವಂಥದ್ದು ಅದೊಂದೇ ಒಂದು ವಸ್ತು, ಎಲ್ಲರ ಆತ್ಮ, ಎಲ್ಲರ ಚೈತನ್ಯ. ಹೀಗಿರುವಂಥ ಆ ಆತ್ಮವನ್ನು ಯಾರು ತಿಳಿದಿರುತ್ತಾರೆಯೋ ಅದು ದೋಷರಹಿತವಾಗಿದೆ, ಅದು ನಿರ್ದೋಷವಾಗಿದೆ. ಅದು ಜನನ ಇಲ್ಲ, ಅದು ಮರಣವಿಲ್ಲ, ಅದು ದುಃಖವಿಲ್ಲ, ಅದರಲ್ಲಿ ಲೋಪವಿಲ್ಲ, ಅದರಲ್ಲಿ ಯಾವ ಆಸೆಗಳಿಲ್ಲ, ಅದರಲ್ಲಿ ಯಾವ ದೋಷಗಳಿಲ್ಲ ಅಂತ ಯಾರೋ ಸರಳವಾಗಿ ಗುರು ಹಿರಿಯರ ಮುಖಾಂತರವಾಗಿ, ವೇದ ಶ್ರುತಿ ಉಪನಿಷತ್ತುಗಳ ಮುಖಾಂತರವಾಗಿ ವಿಧಿಗನುಗುಣವಾಗಿ ಸಕ್ರಮವಾಗಿ ಪ್ರಕ್ರಿಯಾಬದ್ಧವಾಗಿ ಅರ್ಥ ಮಾಡಿಕೊಂಡಿರುತ್ತಾರೆಯೋ ಅವರು ಸಹಜವಾಗಿಯೇ ಈ ಲೋಕದಲ್ಲಿರುವಾಗಲೇ ಇಲ್ಲಿರತಕ್ಕಂಥ ಈ ಪ್ರಪಂಚವನ್ನು ಅನುಭವಿಸುತ್ತಿದ್ದರೂ ಕೂಡ ಆ ಪ್ರಪಂಚದ ಬಾಧೆ ಅನ್ನುವಂಥದ್ದು ಅವರಿಗೆ ಇರೋದಿಲ್ಲ. ಅವರು ಜ್ಞಾನವನ್ನು ಹೊಂದಿದವರಾಗಿರುತ್ತಾರೆ. ಆ ಜ್ಞಾನದಿಂದ ಎಲ್ಲ ಕಡೆಗೂ ಕೂಡ ತಮ್ಮ ಆತ್ಮ ಚೈತನ್ಯವನ್ನು ನೋಡುವವರಾಗಿರುತ್ತಾರೆ. ಸಮತ್ವವನ್ನು ಸಾಧಿಸಿರುತ್ತಾರೆ ಮತ್ತು ಸರಳವಾಗಿರ್ತಕ್ಕಂಥ ತಮ್ಮ ಸ್ವರೂಪವನ್ನು ವಿಸ್ತರಿಸಿಕೊಂಡು ಅರ್ಥೈಸಿಕೊಂಡು ಅದರ ಜೊತೆಗೆ ಅವರು ಆನಂದವನ್ನು ಹೊಂದಿರುತ್ತಾರೆ. ಎಲ್ಲ ಕಡೆಗೂ ನೋಡಿದೆಡೆಯಲ್ಲಿಯೂ ಕೂಡ, ಎಲ್ಲಿ ನೋಡಿದೆಡೆಯಲ್ಲಿಯೂ ಕೂಡ ಆತ್ಮರೂಪದಿಂದ ನೋಡುತ್ತಾರೆ, ತತ್ವರೂಪದಿಂದ ನೋಡುತ್ತಾರೆ, ಸತ್ವರೂಪದಿಂದ ನೋಡುತ್ತಾರೆ. ಹೇಗೆ ಸಮುದ್ರ ಅನ್ನುವಂಥದ್ದು ಎಲ್ಲ ಕಡೆಗೂ ನೀರನ್ನು ವ್ಯಾಪಿಸಿಕೊಂಡು ನೀರಿನಲ್ಲಿ ಇರತಕ್ಕಂಥ ಎಲ್ಲ ಅಂಶ ಉಪ್ಪಿನದಾಗಿರುತ್ತದೆಯೋ ಹಾಗೆ ಇಲ್ಲಿ ಇರತಕ್ಕಂಥ ಆಕಾಶ ಅನ್ನುವಂಥದ್ದು ಹೇಗೆ ಎಲ್ಲ ಕಡೆಗೂ ಬಯಲಾಗಿರುತ್ತದೆಯೋ, ಎಲ್ಲಿ ನೋಡಿದೆಡೆಯಲ್ಲಿಯೂ ಕೂಡ ಆಕಾಶ ಅನ್ನುವಂಥದ್ದು ಬಯಲಾಗಿದ್ದು ಎಲ್ಲವುಗಳಿಗೆ ಅವಕಾಶವನ್ನು ಆಗಿರುತ್ತದೆಯೋ ಹಾಗೆ ಇವರ ಆತ್ಮ ಅನ್ನುವಂಥದ್ದು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇವರ ಚೈತನ್ಯ ಅನ್ನುವಂಥದ್ದು ಎಲ್ಲ ಕಡೆಗೂ ಸುಖ ಶಾಂತಿಯನ್ನು ಕೊಡುವಂಥದ್ದಾಗಿರುತ್ತದೆ. ಇವರ ಚೈತನ್ಯ ಅನ್ನುವಂಥದ್ದು ಎಲ್ಲಿಯೂ ಕೂಡ ದೋಷವನ್ನು ಹೊಂದಿರುವುದಿಲ್ಲ. ಅಗ್ನಿಯಲ್ಲಿ ಕಳೆ ಹಾಕಲಿ, ಹುಳಿ ಹಾಕಲಿ, ಕೊಳೆ ಹಾಕಲಿ, ಏನೇ ಹಾಕಿದರೂ ಕೂಡ ಅದು ಅದನ್ನು ಸುಟ್ಟು ಭಸ್ಮ ಮಾಡುತ್ತದೆ ಅಲ್ಲದಲೇ ಅದರಿಂದ ಅದು ಬಾಧೆಯನ್ನು ಹೊಂದೋದಿಲ್ಲ, ಅದು ಕೊಳೆಯಾಗೋದಿಲ್ಲ. ಅಗ್ನಿಯು ಯಾವಾಗಲೂ ಕೂಡ ಕೊಳೆ ಹೇಗೆ ಆಗುವುದಿಲ್ಲವೋ ಹಾಗೆ ಇವರ ಆತ್ಮ, ಜ್ಞಾನಿಗಳ ಸ್ವರೂಪ, ಜ್ಞಾನಿಗಳ ಚೈತನ್ಯ ಯಾವಾಗಲೂ ಕೂಡ ಇರುವುದನ್ನು ಸುಟ್ಟು ಭಸ್ಮ ಮಾಡುತ್ತದೆ ಅಲ್ಲದಲೇ ಅದು ತಾನು ಯಾವುದರಿಂದಲೂ ಕೂಡ ಬಾಧೆಯನ್ನು ಹೊಂದೋದಿಲ್ಲ. ಅದು ಸಹಜವಾಗಿ ಮಿಂಚುತ್ತದೆ, ಹೊಳೆಯುತ್ತದೆ. ಸೂರ್ಯನು ಯಾವಾಗಿದ್ದರೂ ಕೂಡ ಹುಣ್ಣಿಮೆ ಇರಲಿ, ಅಮಾವಾಸ್ಯೆ ಇರಲಿ, ರಾತ್ರಿ ಇರಲಿ, ಬೆಳಕು ಇರಲಿ, ಆತನ ಬೆಳಕಿಗೆ ಬಾಧೆ ಅನ್ನುವಂಥದ್ದಿಲ್ಲ. ಸೂರ್ಯನಿಗೆ ಯಾವಾಗಲೂ ಕೂಡ ಉದಯ ಅನ್ನುವುದಿಲ್ಲ, ಸೂರ್ಯನಿಗೆ ಯಾವಾಗಲೂ ಕೂಡ ಅಸ್ತ ಅನ್ನುವಂಥದ್ದು ಇಲ್ಲ. ಅವನು ನಿರಂತರ ಹೇಗೆ ಸಂಚಾರ ಸ್ವರೂಪವನ್ನು ಹೊಂದಿರುತ್ತಾನೆಯೋ ಹಾಗೆಯೇ ಈ ಜ್ಞಾನಿಗಳ ಸ್ವರೂಪ, ಜ್ಞಾನಿಗಳ ಸ್ಥಿತಿ ಸಮತ್ವ ರೂಪದಿಂದ, ಸಮಾಧಾನ ರೂಪದಿಂದ, ಸಂತೋಷ ರೂಪದಿಂದ ಆನಂದವಾಗಿ ಜೀವನವನ್ನು
ಹೊಂದಿರುತ್ತದೆ. ಅವರಿಗೆ ಮುಂದೆ ಜನನ ಮರಣ ದುಃಖ ನಷ್ಟ ಕಷ್ಟ ಅನ್ನುವಂಥದ್ದು ಯಾವುದು ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಅಂಥ ಸಮತ್ವ ರೂಪವಾಗಿರ್ತಕ್ಕಂಥ ಬ್ರಹ್ಮಸ್ಥಿತಿಯನ್ನು ತಿಳಿದು ಧನ್ಯರಾಗಿರ್ತಕ್ಕಂಥವರು ಪುಣ್ಯವಂತರು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.